ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಎದೆಗಾರಿಕೆ. ಈ ಪುಸ್ತಕದ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಇಲ್ಲಿ ಯಾವುದೇ ಪಾತ್ರಕ್ಕೂ ಹೆಸರುಗಳಿಲ್ಲ. ಲೇಖಕರೇ ನರೇಟರ್ ಆಗಿರೋದ್ರಿಂದ ಅವರು ಯಾರು ಅಂತ ಗೊತ್ತಾಗತ್ತೆ. ಅದು ಬಿಟ್ಟರೆ ಬಾಸ್ನ ಸಹಾಯಕ, ಹೀಗೆ ಬರೀ ಸರ್ವನಾಮದಲ್ಲೇ ಕತೆ ಮುಗಿಯುತ್ತೆ. ಬಾಸ್ಗೆ ಒಬ್ಬನ್ನ ಕೊಲೆ ಮಾಡಬೇಕಾಗಿರುತ್ತೆ. ಸೊ ಅವನ್ನ ಸಕಲೇಶ್ಪುರದ ಫಾರ್ಮ್ಗೆ ಕರ್ಕೊಂಡು ಹೋಗ್ತಾರೆ. ಅಗ್ನಿಶ್ರೀಧರು, ಕೊಲೆಯಾಗೋ ವ್ಯಕ್ತಿ ಮತ್ತು ಅವನ ಸಹಾಯಕರು ಎಲ್ಲ ಸಕಲೇಶ್ಪುರಕ್ಕೆ ಹೋಗ್ತಾರೆ. ಈ ಕೊಲೆಯಾಗೋ ವ್ಯಕ್ತಿಗೆ ತಾನು ಕೊಲೆ ಆಗ್ತೀನಿ ಅಂತ ಗೊತ್ತಿರುತ್ತೆ. ಆದರೂ ಇವ್ರುಗಳ ಜೊತೆ ಎಲ್ಲ ಆರಾಮಾಗಿ ಮಾತಾಡ್ಕೊಂಡಿರ್ತಾನೆ. ಅವ್ರ ಜೊತೆ ಹಾಡು ಹೇಳ್ತಾನೆ, ಸಿಗರೇಟ್ ಸೇರ್ತಾನೆ, ಡ್ರಿಂಕ್ಸ್ ಮಾಡ್ತಾನೆ, ಊಟ ಮಾಡ್ತಾನೆ, ಕಡೆಗೆ ನೆಮ್ಮದಿಯಾಗಿ ನಿದ್ದೆ ಕೂಡ ಮಾಡ್ತಾನೆ. ಇದು ಅಗ್ನಿಶ್ರೀಧರ್ ಅವ್ರಿಗೆ ಗೊತ್ತಾಗಿ ಪ್ರಾಬ್ಲಿ ಇವ್ನು ಮೋಸ್ಟ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಆಗ್ತಿರ್ತಾನೆ ಅಂತ ಅನ್ಕೋತಾರೆ. ಬಟ್ ಅದು ಕೂಡ ಆಗಲ್ಲ.